ಪ್ರೇಮ ಕಮಲದಂತ ಅರಳುವ ಮಲ್ಲಿಗೆಂತ ಸುವಾಸನೆ ಬೆರುವ ಈ ನಿನ್ನ ಕಣ್ಣಿನ ನೋಟ ನಾಟಿದೆ ನನ್ನ ಹೃದಯವಂತು. ಪ್ರಕಾಶ್, ನನಗೂ ಅಷ್ಟೇ ಪ್ರಕಾಶ್. ನಿನ್ನ ಜೊತೆ ಇದ್ರೆ ಸ್ವರ್ಗದ ಜೊತೆಲಿ ಇದ್ದಂತೆ ಕಾಣುತ್ತೆ. ಅದಕ್ಕೆ ಚಿನ್ನ, ಪ್ರತಿ ಕ್ಷಣ ಇಬ್ಬರು ಸ್ವರ್ಗ ಸುಖ ಅನುಭವಿಸಲೇಬೇಕಾದರೆ ಆದಷ್ಟು ಬೇಗ ಮದುವೆ ಆಗಲೇಬೇಕು. ಪ್ರಕಾಶ್, ಏನು ಹೇಳ್ತಾ ಇದೀಯಾ ನೀನು? ಇಷ್ಟು ಬೇಗ ಮದುವೆನಾ? ಬೇಡ, ಇನ್ನು ಸ್ವಲ್ಪ ದಿನ ಹಾಯಾಗಿ ಕಾಲ ಕಳೆಯೋಣ. ಮದುವೆ ಅಂತ ಮುಂದೆ ಇದ್ದಿದ್ದೇ ಇದೆಯಲ್ಲ. ಅಲ್ಲ ಪ್ರೇಮ, ವಯಸ್ಸಿಗೆ ಬಂದಾಗ ಮದುವೆ ಆಗೋದು ಬಿಟ್ಟು ಮುದುಕರಾದ ಮೇಲೆ ಮದುವೆ ಆದ್ರೆ ಏನು ಸುಖವಿದೆ ಹೇಳು? ನಿಜ ಇದೆ ಪ್ರಕಾಶ್, ನೀವು ಹೇಳುವ ಮಾತು ನಿಜವಿದೆ. ಆದ್ರೆ ನಮ್ಮಿಬ್ಬರ ಮದುವೆಗೆ ನನ್ನ ಇಷ್ಟು ಬೇಗ ಒಪ್ಬೇಕಲ್ವಾ? ಯಾಕೆ ಒಪ್ಪೋದಿಲ್ಲ? ನಾನು ಮಂಡ ಹೇಳಿದ ಪ್ರತಿ ಕೆಲಸವನ್ನು ನಾನು ಮಾಡ್ತೀನಿ. ನಾನು ಅತ್ತಿಗೆಯನ್ನು ಕೊಲೆ ಮಾಡಲು ಸಹಾಯ ಮಾಡ್ತೀನಿ. ನೀನು ಅಣ್ಣ ನನ್ನ ತಂಗಿ ಬೇಕಂತ ಕೇಳಿಕೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ತೀನಿ. ಎಷ್ಟೆಲ್ಲ ಸಹಾಯ ಮಾಡಿದರೆ ನಮ್ಮಿಬ್ಬರ ಮದುವೆಗೆ ಏಕೆ ಒಪ್ಪೋದಿಲ್ಲ ಅಣ್ಣ? ಪ್ರಕಾಶ್, ನನ್ನ ಸಲುವಾಗಿ ಇಷ್ಟೊಂದು ಘನವಾದ ಕೆಲಸ ಮಾಡಿದ್ದೀರಾ. ಪ್ರೇಮ, ನಿನಗಾಗಿ ನಾನು ಇಷ್ಟೊಂದು ವಲಸ ಕಾರ್ಯ ಮಾಡಬೇಕಾಯಿತು. ಹೌದಾ? ನೀವು ಆಡೋ ಮಾತು ತುಂಬಾ ನಿಜ ಇದೆ. ಆದ್ರೆ ನೀವು ನನ್ನ ಸಲುವಾಗಿ ಇಷ್ಟೊಂದು ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇ ನಿಮ್ಮನ್ನ ಪ್ರೀತಿ ಮಾಡಿದ್ದು ನಿಜವಾಗ್ಲೂ ನಾನು ಪುಣ್ಯವಂತಳು. ಪ್ರೇಮ, ನಿನಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಏಕೆಂದರೆ ಈ ನಿನ್ನ ಮೈಯ ಬಣ್ಣ ನನ್ನ ಕಣ್ಣಲ್ಲಿ ಕುಕ್ಕುತ್ತದೆ. ಈ ನಿನ್ನ ತುಂಡೆ ನನ್ನ ತುಟಿಗಳಿಗೆ ಮೊತ್ತ ಇಕ್ಕಿಸಿ ಇರಬೇಕು ಅನಿಸುತ್ತದೆ. ಪ್ರಕಾಶ್, ನಾನು ನಿಮ್ಮನ್ನ ಮನದಲ್ಲಿ ತುಂಬಿಕೊಂಡಿದ್ದೇನೆ. ನಿಮ್ಮನ್ನು ಬಿಗಿದಪ್ಪಿ ಒಂದು ಸಿಹಿ ಚಿಮ್ಮವನ್ನು ತುಂಬಿಕೊಂಡು ನಿಮ್ಮ ಜೊತೆ ಇಂಪಾದ ಗೀತೆಯನ್ನು ಹಾಡಬೇಕು ಅಂತ ನನಗೆ ತುಂಬಾ 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 ಆಸೆ ಆಗ್ತಾ ಇದೆ. ಹಾಗಾದರೆ ಹೀಗೆ ಬಾ.
ಹೋಗರೆ ನಿನ್ನ ಮಾತು ಕೇಳುತ್ತಿದ್ದರೆ ನೀರೇ ಸಾಗರ ನಿನ್ನ ಭವತಿಗೆ ಇದ್ದರೆ ಓಡದ ನೀರು ಜಿಂಕೆಯಾದೆ ಹಾರದೆ ನಾನು ಹಕ್ಕಿಯಾದೆ ಹೋಗನ ಕಾಗರಿ ನೀರು ಬಾರದೆ ಪೂಜೆಗೆ ಹೋಗಿಲ್ಲ ಹೋಗೆ ಕಾಗರಿ ನೀರು ಬಾರದೆ ಉಂಟಾಗಲ್ಲ ಪ್ರಕಾಶ್, ಅಣ್ಣ ಮನೆಯಲ್ಲಿ ದಾರಿ ಕಾಯ್ತಾ ಇದ್ದಾನೆ, ನಾನಿನ್ನು ಹೋಗಿ ಬರಲಾ? ಸರಿ ಪ್ರೇಮ, ನಿಮ್ಮನ್ನ ಕಾಯ್ತಿದೆ, ನಾವು ಹೋಗೋಣ. ನಾಗರಾಜ್, ಸರ್ವರ ಕೆಲಸಕ್ಕೆ ಸೂತ್ರಧಾರಿ ನಾನು. ಇಂದು ನನ್ನ ಮನಸ್ಸಿನ ಮಾಯ ಸಂಖ್ಯೆ ಕಾಲಕ್ಕೆದರೆ ನಿಂತಿದೆ. ಯಾವುದಾದರೂ ಕೈನೇ ಕೈ ಹಿಡಿದು ಹಾಡಿ ಕುಣಿಯೋಣ. ಅಂಗೈಯಲ್ಲಿ ನನಗೆ ನೀನು ಎತ್ತಿಕೊಂಡು ಮನೆಯಲ್ಲಿ ಗಿರ್ಜಾಳೆ ಎತ್ತಿದ್ದಾಳೆ. ಅವಳನೆ ನನ್ನ ಸಂತೋಷದ ಗಿರ್ಜಾ ಗಿರ್ಜಾ ಏನು ನನ್ನನ್ನು ಕರೆದಿದ್ದು? ಹೌದು ಗಿರ್ಜಾ. ಅದಿರ್ಲಿ,
ನನ್ನನ್ನು ಕರೆದ ವಿಷಯ ಏನು ಇಲ್ಲ ಗಿರಿಜಾ, ಇಂದು ನನ್ನ ಮನಸ್ಸು ಚಂಚಲವಾಗಿದೆ. ಅದಕ್ಕಾಗಿ ಒಂದು ಹಾಡನ್ನು ಹೇಳಿ ರವಿವರ್ಮನ ಕುಂಚದ ಕಲಿ ಬಲಿ ಆಕಾರವು ರವಿವರ್ಮನ ಕುಂಚದ ಕಲಿ ಬಲಿ ಆಕಾರವು ಏನಾಯ್ತು ಜಗ್ಗು? ನನ್ನನ್ನ ಏನೋ ಕೇಳುವೆ ನಾಗರಾಜ್, ನಿನ್ನ ಹೆಂಡತೇನೋ ಕೇಳು. ಗಿರಿಜಾ, ಏನಾಯ್ತು ಗಿರಿಜಾ? ಅಣ್ಣ, ನಾನು ಇಲ್ಲಿ ಇರೋದಿಲ್ಲ. ದಯವಿಟ್ಟು ನಿನ್ ಜೊತೆ ನನ್ನನ್ನು ಕರೆದುಕೊಂಡು ಹೋಗು. ನಾನು ಬರ್ತೀನಿ. ಇಲ್ಲಿ ಇರೋಕೆ ನನಗೆ ಮನಸ್ಸೇ ಇಲ್ಲ. ತಪ್ಪೇನಿದೆ ಇದ್ರಲ್ಲಿ?
ಜಗ್ಗುದವನ ಆಸೆ ಈಡೇರಿಸುವುದೇ ನಿನ್ನ ಧರ್ಮ. ಯಾವುದು ಧರ್ಮ? ಮಾಡಿಕೊಂಡ ಹೆಂಡತಿಯನ್ನು ಈ ರೀತಿ ಅಸಹ್ಯವಾಗಿ ನೋಡಿಕೊಳ್ಳೋದು ಅವನ ಧರ್ಮವೇ? ಇಲ್ಲ ಅಣ್ಣ, ನನಗೆ ಆಗೋದಿಲ್ಲ. ನಾನಿರಲು ನನ್ನ ಮನಸ್ಸು ಒಪ್ಪೋದಿಲ್ಲ. ನಿನ್ನ ಧರ್ಮಕ್ಕೆ ನಿನ್ನ ಪ್ರಾಣ ನನಗೆ ಬೇಕಾಗಿಲ್ಲ. ಜಗ್ಗುದಾದ, ನಿನ್ನ ಜಗ್ಗುದಾದನ ಜೋಡಿ ಆಡಿ ಕುಣಿಲೇಬೇಕು. ಇಲ್ಲವಾದರೆ ನಿನ್ನ ಕಪಟ ಬಾಲ್ಯನ್ನು ತೋರಿಸಿಬಿಡು. ನಿಜ? ಕೈ ಹಿಡಿದ ಹೆಣ್ಣಿಗೆ ಈ ರೀತಿ ಮಾತನಾಡೋದು ಸರಿಯಲ್ಲ. ನೀನು ಒಂದು ಗಂಡಸಾಗಿ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನೀನು ಒಂದು ಗಂಡಸೇನೋ ಶೆಂಡ. ಹೊಲಸು ಎನ್ನೆ, ನಾನು ಹೇಳಿದ್ರೆ ನೀನು ಕೇಳಬೇಕು. ಈಗ ಕೇಳಿದ್ರೆ ಈ ಮನೆಯಲ್ಲಿ ಜಾಗ ಇದೆ. ಮೊದಲ ಜಗ್ಗುದಾದನ ಆಸೆ ಈಡೇರಿಸುವುದೇ ನಿನ್ನ ಧರ್ಮ. ಜಗ್ಗುದಾದ, ನಿನ್ನ ಮಾತಿಗೆ ಅವಳು ಒಪ್ಪದಿದ್ದರೆ ನಿನ್ನ ಕಪಟ ನಾಟಕವನ್ನು ಅವಳಿಗೆ ತೋರಿಸಿಬಿಡು. ನಾನು ಇನ್ನು ಬರುತ್ತೇನೆ. ಕೇಳಿದೆ ಗಿರಿಜಾ, ನಿನ್ನ ಪತಿದೇವರ ಮಾತವನ್ನ? ನೋಡು, ನಾನು ಇವರು ಹೇಳಿದಂತ ಕೇಳಿದ್ರೆ ನನ್ನ ಮಾನ ಮರ್ಯಾದೆ ಉಳಿಯುತ್ತದೆ. ಒಂದು ವೇಳೆ ಈ ಪಾಪಿ ಮಾತು ಕೇಳದೆ ಹೋದ್ರೆ ನನ್ನೇ ಕೊಲೆ ಮಾಡಲು ಹೆಸೋದಿಲ್ಲ ಈ ಪಾಪಿ. ಏನು ವಿಚಾರ ಮಾಡಿದೆಯಾ ಗಿರಿಜಾ? ಏನಿಲ್ಲ ಜಗ್ಗು, ನೋಡಿ, ನೀವು ಏನು ಹೇಳ್ತೀರೋ ಅದ್ ಮಾಡ್ತೀನಿ. ಯಾವ್ದು ಹಾಡು ಅಂತ ಹೇಳ್ತೀರೋ ಅದೇ ಹಾಡಿ ಕುಣಿಯುತ್ತೇನೆ. ಅದ್ಯಾವುದು ಅಂತ? ಗಿರಿಜಾ, ನೀನು ಸಾಮಾನ್ಯ ಹೆಣ್ಣಲ್ಲ, ದೇವಲೋಕದ ಅಪ್ಸರೆ. ಆಗ್ಲಿ, ಈ ಸಮಯದಲ್ಲಿ ಹಾಡಿ ಕುಣಿಯುತ್ತೇನೆ. ನೂರಾರು ಜನ್ಮದ ಗೆಳತಿಯೇ, ಹಿಂಗಾರು ಸೀಮೆಯ ಒಳತಿಯೇ. ನೂರಾರು ಜನ್ಮದ ಗೆಳತಿ, ಹಿಂಗಾರು ಸೀಮೆಯ ಒಳತಿಯೇ. ನೀನೆ ಚಂದವು, ನಂದ ಚಂದವು, ಅಂತರಂಗ ತುಂಬಿಕೊಂಡ ಮಾತು ಚಂದವು. ನೀನೆ ಚಂದವು, ನಂದ ಚಂದವು, ನಿನ್ನ ಎದೆ ಗೂಡಿನಲ್ಲಿ ನಾನು ಚಂದವು.